ಹಾಯ್ ಹಲೋ ಫ್ರೆಂಡ್ಸ್, ಬೆಂಗಳೂರಿನ ಒಬ್ಬ ಯುವಕ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಹೇಗೆ ಅಂತ ಕೇಳ್ತೀರಾ? ರೋಡಲ್ಲಿ ಹೋಗುವಾಗ ನಾವು ರೋಡ್ ಟ್ಯಾಕ್ಸ್ ಪೇ ಮಾಡಲೇಬೇಕಾಗುತ್ತೆ. ಹಾಗೆ ಅಮೇರಿಕದಲ್ಲೂ ಸಹ ಆಟೋಮೆಟಿಕ್ ಆಗಿ ನಮ್ಮ ಒಂದು ಫೋನಿಂದ ರೋಡ್ ಟ್ಯಾಕ್ಸ್ ಕಟ್ ಆಗುತ್ತೆ. ವೆನೆವರ್ ಅವರು ಟ್ರಾವೆಲ್ ಮಾಡುವಾಗ ಅಲ್ಲಿ ಟ್ಯಾಪ್ ಇಯರ್ ಎನ್ನುವಂಥ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ದಟ್ ಅಮೌಂಟ್ ಕಟ್ ಆದಾಗ ರೋಡ್ ಟ್ಯಾಕ್ಸ್ ಪೇ ಆಗಿ ಅಲ್ಲಿ ಗೇಟ್ ಎಲ್ಲ ಓಪನ್ ಆಗುತ್ತೆ. ಈ ರೀತಿ ಈಸಿಯಾಗಿ ಒಂದು ಸಿಸ್ಟಮ್ ಇರುತ್ತೆ. ಬಟ್ ಆ ಸಿಸ್ಟಮು ಸಮ್ ಇಂದ ಫೇಲ್ಯೂರ್ ಆಗಿದ್ದು, ಆ ಒಂದು ಫೇಲ್ಯೂರ್ನ ಫೈಂಡ್ ಔಟ್ ಮಾಡಿ ಅದನ್ನು ಆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಸರಿ ಮಾಡಿಸಿದ್ದಾರೆ. ಅಂದರೆ ಸರ್ಕಾರಕ್ಕೆ ಸಿಗುತ್ತಿದ್ದ ಎಷ್ಟೋ ಒಂದು ಟ್ಯಾಕ್ಸ್ ಅಮೌಂಟ್ನ ಅವರು ಉಳಿಸಿದ್ದಾರೆ. ಅವರು ಈಸಿಯಾಗಿ ದುರುಪಯೋಗ ಪಡಿಸ್ಕೋಬೋದಾಗಿತ್ತು, ಬಿಕಾಸ್ ಅವ್ರಿಗೆ ಅಮೌಂಟ್ ಸೇವ್ ಆಗ್ತಾ ಇತ್ತು ಅಲ್ವಾ. ಬೇರೆಯವರಾಗಿದ್ದರೆ ಹಾಗೆ ಮಾಡಿರ್ತಾರೆ ಡೆಫಿನೆಟ್ಲಿ. ಬಟ್ ನಮ್ಮ ಒಂದು ಬೆಂಗಳೂರಿನ ಯುವಕ ಅಮೇರಿಕಾದಲ್ಲಿ ಏನಂದರೆ, ಅವರು ಬೆಂಗಳೂರಿಂದ ಅಮೇರಿಕಾಗೆ ಹೋಗಿ ಸ್ನಾತಕೋತ್ತರ ಪದವಿ ಮಾಡ್ತಾ ಇದ್ದಾರೆ. ಬೋಸ್ಟನ್ ವಿಶ್ವವಿದ್ಯಾನಿಲಯ ಏನು ಯೂನಿವರ್ಸಿಟಿಯಲ್ಲಿ ಅವರು ಓದ್ತಾ ಇರ್ತಾರೆ. ಈ ರೀತಿ ಒಂದು ಜವಾಬ್ದಾರಿಯುತವಾದ ಒಂದು ಹೆಜ್ಜೆ ಈಗ ಸದ್ಯಕ್ಕೆ ಅವ್ರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡೋಕ್ಕೆ ಹೆಲ್ಪ್ ಆಗಿದೆ. ಸದ್ಯಕ್ಕೆ ಈಗ ಅವರ ಒಂದು ಈ ಹೆಜ್ಜೆ ಅಂದರೆ ಅವರು ಮಾಡಿದ ಈ ಒಂದು ಕೃತ್ಯನ ಪ್ರತಿಯೊಬ್ಬರು ಹೊಗಳೇ ಹಾಡ್ತಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದವರು ಅನ್ನೋದು ನಮ್ಮ ಒಂದು ಹೆಮ್ಮೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.